ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು CRPF ಟ್ರೇಡ್ಸ್ಮನ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಷನ್ ಅಂತೂ ಔಟ್ ಆಗಿದೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಸೊ ಇಲ್ಲಿ ನೋಡ್ತಾ ಇರ್ಬೋದು 9,700 ಎಷ್ಟಿದೆ, 9,175. ಸೊ ನೆಕ್ಸ್ಟು ಇಲ್ಲಿ ದ ಡೈರೆಕ್ಟರ್ ಜನರಲ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತಂದರೆ CRPF has been released official CRPF constable. So technical and tradesman and final recruitment 2026. ಸೊ ಇಲ್ಲಿ ಹಲವಾರು ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ನೋಟಿಫಿಕೇಷನ್ ಆಗಿದ್ದು 8 ಏಪ್ರಿಲ್. ಟೋಟಲ್ ಆಫ್ 9,195 ಸೊ ವೇಕೆನ್ಸೀಸ್ನ ಬಿಟ್ಟಿದ್ದಾರೆ. ಸೊ ಕಾನ್ಸ್ಟೇಬಲು, ಟೆಕ್ನಿಕಲು, ಟ್ರೇಡ್ಸ್ಮನ್ ಆ್ಯಂಡ್ 20 ಫಾರ್ ಕಾನ್ಸ್ಟೇಬಲ್ ಫೈನಲ್ ಅಂತಂದರೆ ಫೈನಲ್ ವಿಂಗನ್ನು ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ ಇಸ್ ಡೊಮೆಸ್ಟಿಯಲ್ ಬೇಸ್ಡ್ ಫಾರ್ ಟ್ರೇಡ್ಸ್ಮನ್ ಪೋಸ್ಟ್ಸ್ ಆ್ಯಂಡ್ ಆಲ್ ಇಂಡಿಯನ್ ಬೇಸಿಸ್ ಫಾರ್ ಫೈನಲ್ ಪೋಸ್ಟ್ಸ್. ದ ಪೇ ಸ್ಕೇಲ್ ಈಸ್ ಲೆವೆಲ್ 3. ಅಂದರೆ ನಿಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತಂದರೆ ಲೆವೆಲ್ 3ಯಲ್ಲಿ 21,700ರಿಂದ 69,100ವರೆಗೆ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ. 20 ಏಪ್ರಿಲ್ 2026 ಓಪನ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ಸೊ CRPF ಸೊ ನೋಟಿಫಿಕೇಷನ್ ಅಂತ್ರಿ ಯಾವಾಗ ರಿಲೀಸ್ ಆಗಿದೆಯಪ್ಪ ಅಂತಂದರೆ 8 ಏಪ್ರಿಲ್. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ 20 ಏಪ್ರಿಲ್ 2026. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 19 ಮೇ 2026. ಅಡ್ಮಿಟ್ ಕಾರ್ಡ್ ಟು ಬಿ ಆಮೇಲೆ ನಿಮಗೆ ಅನೌನ್ಸ್ ಮಾಡ್ತಾರೆ. ಸೊ ನೆಕ್ಸ್ಟು ಇಲ್ಲಿ ಏನೇನಿದೆಯಪ್ಪ ಅಂತಂದರೆ ದ CRPF ಟ್ರೇಡ್ಸ್ಮನ್ ವೇಕೆನ್ಸೀಸ್ 2026 ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ದ್ಯಾಟ್ ಆರ್ ಅವೈಲೇಬಲ್ ಫಾರ್ ಬೌತ್ ಮೇಲ್ ಆ್ಯಂಡ್ ಫಿಮೇಲ್. ಸೊ ಇಲ್ಲಿ ಗಂಡು ಮತ್ತು ಹೆಣ್ಣಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ಹಲವಾರು ವಿವಿಧ ಹುದ್ದೆಗಳನ್ನು ಕರೆದಿದ್ದಾರೆ. ದಿಸ್ ಹೆಲ್ಪ್ಸ್ ಅಪ್ಲಿಕೇಶನ್ ಟು ನೌ ದ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಪೋಸ್ಟ್ ಆ್ಯಂಡ್ ವ್ಯಾಲ್ಯೂ. ಸೊ ನೋಡ್ಬೋದು ಕಾನ್ಸ್ಟೇಬಲ್, ಟೆಕ್ನಿಕಲ್ ಆ್ಯಂಡ್ ಟ್ರೇಡ್ಸ್ಮನ್ಗೆ ಸೊ ಇಲ್ಲಿ ಮೇಲ್ಗೆ 9,096 ವೇಕೆನ್ಸೀಸ್ ಇದೆ. ನೆಕ್ಸ್ಟು ಫಿಮೇಲ್ಗೆ ಎಷ್ಟಿದೆಯಪ್ಪ ಅಂತಂದರೆ 79 ವೇಕೆನ್ಸೀಸ್ ಇದೆ. ಟೋಟಲು 9,175. ಸೊ ನೆಕ್ಸ್ಟು ಸೊ ಕಾನ್ಸ್ಟೇಬಲ್, ಪೈನರ್ ಆ್ಯಂಡ್ ಮ್ಯಾಸೋನ್ ಸೊ ಇಲ್ಲಿ ಮೇಲ್ಗೆ 13. ನೆಕ್ಸ್ಟು ಫಿಮೇಲ್ಗೆ ಇದರಲ್ಲಿ ಇಲ್ಲ. ಸೊ ಟೋಟಲ್ಲು 13. ಓಕೆನಾ. ಸೊ ನೆಕ್ಸ್ಟು ಕಾನ್ಸ್ಟೇಬಲ್ ಸೊ ಇಲ್ಲಿ ಮೇಲ್ಗೆ ಎಷ್ಟಿದೆ, 7 ಇದೆ. ಸೊ ಫಿಮೇಲ್ಗೆ ಇಲ್ಲ. ಸೊ ಟೋಟಲ್ 7. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಸೊ ಟೋಟಲ್ ವೇಕೆನ್ಸೀಸ್ 9,195. ಸೊ ಇಲ್ಲಿ ಮತ್ತೆ ಹಲವಾರು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ್ಯಾವ ನೋಡ್ತಾ ಹೋಗೋಣ. ಸೊ ಡ್ರೈವರ್ 3,176. ಸೊ ಕುಕ್ಗೆ 1,426. ಸೊ ಬಗ್ಲರ್ ಅಂತ ಇದೆ. ಸೊ ಇದಕ್ಕೆ 1,263. ಸೊ ನೆಕ್ಸ್ಟು ಯಾವುದ್ಯಾವುದು ಇದೆಯಪ್ಪ ಅಂತಂದರೆ ಈಗ ಯಾವುದಾಯಿತು, ಬರ್ಗರ್ ಆಯ್ತಲ್ಲ. ಸೊ ನೆಕ್ಸ್ಟು ಮೋಟರ್ ಮೆಕ್ಯಾನಿಕ್ ವೆಹಿಕಲ್ ಅಂತ ಇದೆ. ಸೊ 739. ಸೊ ಸಾಫಿಯಾ ಕರ್ಮಚಾರಿ ಅಂತ ಇದೆ 547. ಸೊ ವಾಟರ್ ಕ್ಯಾರಿಯರ್ಗೆ 502. ಸೊ ವಾಟರ್ಮ್ಯಾನ್ಗೆ 363. ಸೊ ನೆಕ್ಸ್ಟು ಟೇಲರ್ 195. ಸೊ ನೆಕ್ಸ್ಟು ಬ್ರಾಸ್ ಬ್ಯಾಂಡ್ಗೆ ಎಷ್ಟಿದೆ, 157. ಸೊ 157. ಸೊ ನೆಕ್ಸ್ಟ್ಗೆ ಬಾರ್ಬರ್ 231. ಮಾಲಿಕ್ ಗಾರ್ಡನರ್ ಅಂತಂದರೆ ಒಂದು ಗಾರ್ಡನರ್ ಇರ್ತಾರೆ. ಸೊ ಅಲ್ಲಿ ಇರ್ತಾರೆ. ಸೊ 141. ಪೇಂಟರ್ಗೆ 83. ಚಾರ್ಪೆಂಟರ್ಗೆ 123. ಕಾಬ್ಲರ್ಗೆ 118. ಪೈಪ್ ಬ್ಯಾಂಡ್ಗೆ 32. ಟೋಟಲ್ 9,096. ಸೊ ನೆಕ್ಸ್ಟು ಫಿಮೇಲ್ ವೇಕೆನ್ಸೀಸ್ ಸೊ ಯಾರು ಹೆಣ್ಮಕ್ಳಿದ್ದೀರಲ್ಲ ಸೊ ಅವರಿಗೆ ಸೊ ಇಲ್ಲಿದೆ. ವಾಟರ್ ಕ್ಯಾರಿಯರ್ 20 ವೇಕೆನ್ಸೀಸ್ ಇದೆ. ಬ್ರಾಸ್ ಬ್ಯಾಂಡ್ಗೆ 18. ಪೈಪ್ ಬ್ಯಾಂಡ್ಗೆ 16. ಬಗ್ಲರ್ಗೆ 11. ಹೇರ್ ಡ್ರೆಸ್ಸರ್ಗೆ 3. ಟೈಲರ್ಗೆ 2. ಮಾಲಿಗೆ 1.
ಪೇಂಟರ್ಗೆ 1 ಟೋಟಲ್ 79. ಸೊ ಇಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ಮಾಸನ್ ಅಂತ ಏನಿದೆಯಲ್ಲ, ಸೊ ಎಸ್ಸಿಗೆ 2, ಎಸ್ಸಿಗೆ 1, OBCಗೆ 4, EWSಗೆ 1, URಗೆ 5 ಟೋಟಲ್ 13. ಸೊ ಎಲೆಕ್ಟ್ರಿಕಲ್ 1 ಮತ್ತು ಎಸ್ಸಿಗೆ 1, STಗೆ 0 ಮತ್ತು OBCಗೆ 2, EWSಗೆ 1, URಗೆ 3 ಟೋಟಲ್ 7. ಸೊ ಗ್ರ್ಯಾಂಡ್ ಟೋಟಲ್ ನೋಡೋದಾದರೆ ಎಸ್ಸಿಗೆ 3, STಗೆ 1, OBCಗೆ 6, EWSಗೆ 2, ಸೊ URಗೆ 8 ಟೋಟಲ್ 20. ಸೊ ಏಜ್ ಲಿಮಿಟ್ ನೋಡ್ತಾ ಹೋದರೆ, ಸೊ ಇಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ಗೆ 21ರಿಂದ 27. ಡೇಟ್ ಆಫ್ ಬರ್ತ್ ನೋಡೋದಾದರೆ 2/1/1999ರಿಂದ ಸೊ 1/1/2005 ನೀವು ಜನಿಸಿದರೆ ಸೊ ಇದಕ್ಕೆ ಅಪ್ಲೈ ಮಾಡಬಹುದು. ಆಲ್ ಅದರ್ ಟ್ರೇಡ್ಸ್ಮೆನ್ ಆ್ಯಂಡ್ ಫೈನರ್ ಮಾಸನ್ ಎಲೆಕ್ಟ್ರಾನಿಕ್ಸ್ ಏನಿದೆಯಲ್ಲ, ಸೊ ಇದಕ್ಕೆ 18ರಿಂದ 23 ಬೇಕು. ಸೊ ಇಲ್ಲಿ 2/1/2003ರಿಂದ 1/1/2008. ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SCಗೆ 5 ವರ್ಷ, OBCಗೆ 3 ವರ್ಷ, ಎಕ್ಸ್ ಸರ್ವಿಸ್ಮನ್ಗೆ 3 ವರ್ಷ. ಸೊ ಡಿಫೆನ್ಸ್ ಆಫ್ 1984 ರೈಟ್ ವಿಟಮಿನ್ಸ್ URಗೆ 5 ವರ್ಷ, ಸೊ OBCಗೆ 8 ವರ್ಷ, ಸೊ SC/STಗೆ 10 ವರ್ಷ. ಎಲೆಕ್ಟ್ರಿಕಲ್ ಆ್ಯಂಡ್ ಟೆಕ್ನಿಕಲ್ ಸ್ಟೇಟ್ಸ್ಮೆನ್. ಸೊ ಡ್ರೈವರ್ ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ಡ್ರೈವರ್ಗೆ ಮ್ಯಾಟ್ರಿಕ್ಯುಲೇಷನ್ ಆರ್ ಈಕ್ವಿಲೆಂಟ್ ಅಂದರೆ 10th ಮುಗಿದಿರಬೇಕು. ಹೆವಿ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಮಸ್ಟ್ ಪಾಸ್ ಡ್ರೈವಿಂಗ್ ಟೆಸ್ಟ್ ಆ್ಯಟ್ ಟೈಮ್ ಆಫ್ ರಿಕ್ರೂಟ್ಮೆಂಟ್. ಸೊ ಇಲ್ಲಿ ಏನಾಗಿರಬೇಕು, ಸೊ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಮೋಟರ್ ವೆಹಿಕಲ್ಗೆ ಮ್ಯಾಟ್ರಿಕ್ಯುಲೇಷನ್ 10th ಪಾಸ್ 2 ಒಂದೇ. 2 years ITI ಸರ್ಟಿಫಿಕೇಟ್ ಇನ್ ಮೆಕ್ಯಾನಿಕಲ್ ಮೋಟರ್ ವೆಹಿಕಲ್ ಪ್ಲಸ್ 1 year ಎಕ್ಸ್ಪೀರಿಯನ್ಸ್ ಆರ್ 3 year ನ್ಯಾಷನಲ್ ಸ್ಟೇಟ್ ಅಪ್ರೆಂಟಿಸ್ಶಿಪ್ ಪ್ಲಸ್ 1 year ಎಕ್ಸ್ಪೀರಿಯನ್ಸ್ ಬೇಕು. ಸೊ ಆಲ್ ಅದರ್ ಟ್ರೇಡ್ಸ್ಮನ್ಗೆ ಮ್ಯಾಟ್ರಿಕ್ಯುಲೇಷನ್ ಆರ್ ರಿಕ್ವೈರ್ಡ್. ಸೊ ಮಸ್ಟ್ ಬಿ ಪ್ರೊಫಿಷಿಯಂಟ್ ಆ್ಯಂಡ್ ಹ್ಯಾವ್ ವರ್ಕ್ಡ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್. ಫೈನರ್ ಸೊ ಮ್ಯಾಟ್ರಿಕ್ಯುಲೇಷನ್ ಆರ್ ರಿಕ್ವೈರ್ಡ್ 1 year ಎಕ್ಸ್ಪೀರಿಯನ್ಸ್ ಬೇಕು. ಇಲ್ಲಿ ITI ಸರ್ಟಿಫಿಕೇಟ್ ಪ್ರಿಪೇರ್ಡ್. ಸೊ ಆಲ್ಸೋ ಚೆಕ್. ಸೊ ಇಲ್ಲಿ ಸ್ಟೇಜ್ ನೋಡೋದಾದರೆ ಫಸ್ಟು ಫಿಸಿಕಲ್ಲು, ನೆಕ್ಸ್ಟು ಫಿಸಿಕಲ್ PST 2 ಇರುತ್ತೆ, ಅಂದರೆ ಫಿಸಿಕಲ್ ಎಫಿಸಿಯಂಟಿ ಟೆಸ್ಟ್. ಸೊ ಇಲ್ಲಿ ಮೇಲ್ ಟ್ರೇಡ್ಸ್ಮ್ಯಾನ್ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡಬೇಕಾಗತ್ತೆ. ಫೀಮೇಲು 1.6 ಕಿಲೋಮೀಟರ್ ಎಷ್ಟು ನಿಮಿಷದಲ್ಲಿ 8 ನಿಮಿಷ 8.30 ಮಿನಿಟ್, ಅಂದರೆ 8 ನಿಮಿಷ 30 ಸೆಕೆಂಡಲ್ಲಿ. ಕುಕ್ ಬಾರ್ಬರ್ ರಿಷಿ ಮೇಲ್ 1 ಸೊ ಇಲ್ಲಿ ಬೇರೆ ಬೇರೆ ರೀತಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಬೋದು. ಸೊ ಒಂದು ಸಾರಿ ನೋಡ್ಕೊಂಬಿಡಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. CBT ಹೇಗಿರುತ್ತಪ್ಪ ಅಂತಂದರೆ ಇವರು ಜನರಲ್ ಕ್ಯಾಟಗಿರಿಯವರು 30%, ಫೈನರ್ ವಿಂಗು 35% ತೊಗೋಬೇಕಾಗುತ್ತೆ. EWS OBC 25%, ಫೈನರ್ ವಿಂಗಲ್ಲಿ 33% ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟು SC/ST ಆಲ್ ಅದರ್ ಕ್ಯಾಟಗರೀಸ್ 20% to 33%. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ EWS OBC ಮೇಲ್ಗೆ 100 ಪರ್ ಪೋಸ್ಟ್. ಒಂದು ಪೋಸ್ಟ್ ಹಾಕ್ತೀರ ಅಂದರೆ ಹಲವಾರು ಪೋಸ್ಟ್ ಆಗ್ತಿರ್ತಲ್ಲ, ಸೊ ಒಂದು ಪೋಸ್ಟ್ ಹಾಕಬೇಕಂತಂದರೆ ನೀವು 100 ರೂಪಾಯಿನ ಪೇ ಮಾಡಬೇಕಾಗತ್ತೆ. SC/ST ಮತ್ತು ಫಿಮೇಲ್ ಮತ್ತು ಆಲ್ ಕ್ಯಾಟಗರೀಸ್ ಎಕ್ಸ್ ಸರ್ವಿಸ್ಮೆನ್ಸು ಸೊ ಎಕ್ಸ್ಪೆಕ್ಟೆಡ್ ನಿಲ್ ಅಂತಂದರೆ ಶೂನ್ಯ. ಓಕೆ. ಸೊ ಇಲ್ಲಿ ನಿಮಗೆ ಇನ್ನೂ ಹಲವಾರು ಮಾಹಿತಿ ಬೇಕಾದರೆ ನಾನು ಕೊಡ್ತೀನಿ. ಸೊ ಕಾಮೆಂಟಲ್ಲಿ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಯಾರೂ ಅಪ್ಲಿಕೇಶನ್ ಹಾಕೋದನ್ನು ಮಿಸ್ ಮಾಡಬೇಡಿ, ಯಾಕಂತಂದರೆ ಚಾನ್ಸ್ ಅನ್ನೋದು ಮತ್ತೆ ಸಿಗೋಲ್ಲ. ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. 100 ರೂಪಾಯಿ ಎಲ್ಲೋ ಖರ್ಚು ಮಾಡ್ತೀರಾ. ಸೊ ಇದನ್ನು ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.